ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಳ್ಳೂಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ, ಕನೆಕ್ಟ್ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಇಂದು ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು ಮತ್ತು 2028 ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು, ಈ ಚುನಾವಣೆ ವಿಷಯದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಳ್ಳೂಟಗಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಾದಂತಹ ಶ್ರೀಮತಿ ರೇಣುಕಾ ಶಿವಪ್ಪ ತೊಗರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ವಿಷಯಗಳನ್ನ, ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವಂತಹ ಚುನಾವಣೆಯಲ್ಲಿ ಅವರು ಯಾವ ರೀತಿ ಭಾಗವಹಿಸೋದಕ್ಕೆ ತಾವು ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡು ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ ಅಮ್ಮ. ಮಾಜಿ ಉಪಾಧ್ಯಕ್ಷರು, ಈಗ ಹಾಲಿ ಸದಸ್ಯರಮ್ಮ. ಸರಿ ಅಮ್ಮ, ಈಗ ನನ್ನ ಜೊತೆ ನೀವು ಮಾತಾಡ್ತಾರೆ, ತಮ್ಮ ಯಜಮಾನ ಮಾತಾಡ್ತಾರೆ. ಸರಿ ಈಗ ತಮ್ಮ ಮನೆಯವರಿಂದ ತಾವು ರಾಜಕೀಯ ಬಂದ್ರೆ ಈಗ ತಮ್ಮ ಮನೆಯವರ ಮಾತಾಡ್ತಾರೆ. ಸರಿ ಓಕೆ. ನಮ್ಮ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಓಕೆ. ಎಸ್ ಸರ್. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಎಸ್ ಸರ್, ತಾವು ಕೂಡ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. 2005ರಿಂದ 2010ರವರೆಗೆ ತಾವು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಕೆಲಸ ಕಾರ್ಯ ಮಾಡಿರುವಂತವ್ರು. ಸರಿ ಸರ್. ಸರ್ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಯ್ತು ಸರ್? ನನ್ನ ರಾಜಕೀಯ ಜೀವನ ತುಂಬಾ ಕಡಿಮೆ ಅಂದ್ರೆ ಒಂದು 30 ವರ್ಷದಿಂದ ನಾನು ರಾಜಕೀಯ. ಓಕೆ, 30 ವರ್ಷದಿಂದ ತಾವು ರಾಜಕೀಯ ಮಾಡ್ತಾರೆ. ಸರ್ ಯಾವ ಪಕ್ಷದಿಂದ ತಾವು ರಾಜಕೀಯ ಮಾಡ್ತಾ ಬಂದಿದ್ದೀರಿ ಸರ್? ಪ್ರಥಮವಾಗಿ ನಾವು ಜನತಾ ದಳದಲ್ಲಿ ಇದ್ದವರು. ಓಕೆ. ನನ್ನ ಮಗ ರಾಜಕೀಯ ಗುರು ಈರುಂಗೋಡ ಪೊಲೀಸ್ ಪಾಟೀಲ್, ಈರುಂಗೋಡ ಶ್ರೀಕಾಂತ್ ಗೌಡ ಪೊಲೀಸ್ ಪಾಟೀಲ್. ಎಸ್ ಸರ್. ಅವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು. ಓಕೆ. ನಮ್ಮನ್ನ ಈಗ ರಾಜಕೀಯವಾಗಿ ನಮ್ಮನ್ನ ಬೆಳೆಸ್ತಾರೆ. ಒಳ್ಳೆ ಯಾರಿದ್ದಾರೆ ಅವರು ಶಾಸಕ ವೃತ್ತಿಯಲ್ಲಿ ನಿಂತು ಕಂಡಂತ. ಎಸ್ ಸರ್. ಹಿಂಗಾಗಿ ಅವ್ರ ಮುಖಾಂತರ ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ. ಅವ್ರ ಮುಖಾಂತರ ತಾವು ರಾಜಕೀಯ ಪ್ರವೇಶ ಮಾಡಿ ಒಂದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ಈಗ ಮತ್ತೆ ತಮ್ಮ ಧರ್ಮ ಪತ್ನಿಯವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಸರಿ ಸರ್. ಸರಿ, ಈಗ ತಾವು ಸದಸ್ಯರಾಗಿದ್ದ ಮುಂಚೆ ಸರ್ ತಮ್ಮ ವಾರ್ಡ್ ಯಾವ ತರ ಇತ್ತು, ಈಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸರ್? ಇಲ್ಲ, ಈಗ ಪರವಾಗಿಲ್ಲ. ಯಾಕಂದ್ರೆ ನಾನು 2005ರಿಂದ 2010ವರೆಗೂ ಒಳ್ಳೆ ಸ್ವಲ್ಪ ನಾವು ಹೆಚ್ಚಿಗೆ ಒತ್ತು ಕೊಟ್ಟದ್ದು ಸ್ಕೂಲ್ಗೆ, ಎಜುಕೇಶನ್, ವಾರ್ಡ್, ನಂತರ ಸಿಸಿ, ಇನ್ನಿತರ ಹೆಚ್ಚು ನಮ್ಮ ಗ್ರಾಮೀಣ ಪ್ರದೇಶದಾಗ ಮನಿದ ಪ್ರಾಬ್ಲಮ್ ಹಿಂಗಿದ್ದ ಹೊತ್ತಾಗ ನಮ್ಮ ಕೈಲಾದ ಸರ್ಕಾರದಿಂದ ಏನ ತಕ್ಕವು ಸ್ಕೂಲ್ ಎಲ್ಲರಿಗೆ ಸ್ಕೂಲ್ ಮಾಡ್ಕೊಟ್ಟಂತ ಐತೆ. ನಮ್ಮ ಕಡಿಮೆ ಒಳ್ಳೆ ಸಂತೋಷ ಪಟ್ಟಿದ್ದಾರೆ ಮಾಡಿ. ನಾವು ಈಗ ನಮ್ಮ ದೊರಪತಿಯರು ಈಗ ಗ್ರಾಮ ಪಂಚಾಯತ್ ಆದ್ರೂ ನಾವು ಕೆಲವು ಮಂದಿಗೆ ಜನಕ್ಕೆ ಮನಿ ಕೊಟ್ಟು ನೊಂದ ಜೀವಿಗಳಿಗೆ ನಾವು ನೊಂದ ಜೀವಿಗಳಿಗೆ ತಾವು ಸಹಾಯಗಳನ್ನ ಮಾಡ್ತಾ ಬಂದಿದ್ದೀವಿ. ಎಸ್ ಸರ್. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ಕೆಲವು ಬಂದಂತ ಮನೆಗಳನ್ನ ತಾವು ಕಡು ಬಡವರಿಗೆ ತಾವು ಹಂಚುವಲ್ಲಿ ತಾವು ಸಫಲ ಆಗಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ. ಸರಿ ಸರ್. ಸರ್, ಈಗ ತಾವು ಹೇಳ್ತಾ ಇದ್ರಿ ಸರ್, ಈಗ ಸರ್ ತಮ್ಮ ವಾರ್ಡ್ಗಳಲ್ಲಿ ರೋಡ್ ವ್ಯವಸ್ಥೆ ಆಗಿರ್ಬೋದು, ಕುಡಿಯಲಿಕ್ಕೆ ನೀರಾಗಿರ್ಬಹುದು ಅಥವಾ ಬಳಸಲಿಕ್ಕೆ ಸರ್ ಯಾವ ರೀತಿ ಇದೆ ಸರ್ ವ್ಯವಸ್ಥೆ? ಈಗ ನಾನು 2005ರಿಂದ 2010 ಒಂದು ಕಡಿಮೆ ಅಂದ್ರೆ ಒಂದು 30% ಸಿಸಿ. ಈಗ ಇವರು 2021ರಿಂದ ಹಿಡಿದು ಈಗ ಇಲ್ಲಿವರೆಗೂ ಈ ವಾಹಿನ್ಯಾಗ ಸ್ವಲ್ಪ ನಾನು ಬೇಕಂದ್ರೆ ಮಣ್ಣು ಬೇಕಂದ್ರೆ ಸಿಗಲ್ಲ. ಎಸ್ ಸರ್. ರೋಡ್ಗಳಾಗಿವೆ, ಆ ತರ ಎಲ್ಲ ಸಿಸಿ ರಸ್ತೆಗಳು, ಎಲ್ಲ ಸಿಸಿ ರಸ್ತೆ ಮಾಡಿ. ಓಕೆ ಓಕೆ. ಎಸ್ ಸರ್. ನೀರಿನ ವ್ಯವಸ್ಥೆ ಯಾವ ರೀತಿ? 24/7 ಜೆಜೆಎಂ ಸರ್, ಜಲಜೀವನ ಜೆಜೆಎಂ ಇನ್ನು ಕೃಷ್ಣಾ ನೀರು ಕೆಲವೊಂದು ಕೆಲಸ ಬಹಳ ವಿಳಂಬ ಹಿಂದಿನ ಸಂಬಂಧಪಟ್ಟಂತ ಸಿಎಸ್ಸಿ ಮಾತಾಡಿದ್ವಿ, ಮಾತಾಡೋದು ಅದು ಕೇಂದ್ರ ಅಥವಾ ಸರಿಯಾಗಿ ಮಾಡಿಲ್ಲ, ಅರ್ಧಂಬರ್ಧ ಆಗೈತಿ. ಈಗೇನು ಒಳ ನೀರ್ ಐತಲ್ಲ, 24 ತಾಸು ನೀರು, 24 ತಮ್ಮ ಪಂಚಾಯತಿಂದಾನೇ ನೀರ್ ಬರ್ತಾ ಇರೋದು. ಈಗ ನಮ್ಮ ಗ್ರಾಮನ ಗೌಡಿ ಗ್ರಾಮ ಮತ್ತೆ ಆ ವಾಡಿ ಅಂತ ಎಲ್ಲ ವಾರ್ಡ್ನಾಗೂ 24 ತಾಸು ನೀರು.
24x7 ನೀರಿನ ವ್ಯವಸ್ಥೆ ಇದೆ ಸರ್. ಮತ್ತೆ ಕುಡಿಲಿಕ್ಕೆ ಯಾವ ತರ ಮಾಡ್ತೀವಿ ಸರ್ ಇಲ್ಲಿ? ಕುಡಿಲಿಕ್ಕೆ ನಾವು ಅದಕ್ಕಂತ ಈ ಬೋಟಿ ಗ್ರಾಮದಾಗ ಮೂರು ಫಿಲ್ಟರ್ ನೀರು ಕುಡಿಸಿ. ಓಕೆ, ಶುದ್ಧ ಕುಡಿ ನೀರಿನ ಘಟಕಗಳನ್ನ ಮಾಡಿದ್ದೀರಿ. ಅದು ನನ್ನ ಆಸೆ ರೀ, ಎಸ್ಪೆಷಲ್ ಆಗಿ ನಮ್ಮ ಆಸೆ. ಓಕೆ ಓಕೆ, ನಾನು ನಮ್ ಕನಸು. ಯಾಕಂತಂದ್ರ ಇಂದ ನೋಡಿ ನಮ್ ತಾಯಿ ನಮ್ ತಂಗಿ ಜೊತೆ ಇದ್ದನ್ನೆಲ್ಲ ಸ್ವಲ್ಪ ಏನೋ ನೀರು ಕ್ಲೋರೈಡ್ ಆಗಿ ಸಮಸ್ಯೆ ಆಗತ್ತ ಅನ್ನೋದಕ್ಕೆ ಶಾಸಕರು ಹಿಂದ್ 2013 ಇದ್ರಲ್ಲ, ಅವಾಗ ಕೂಡ ಅವರಿಗೆ ನಾವು ಹೆಚ್ಚು ಒಟ್ಟು ಫಿಲ್ಟರ್ ನೀರು ಕೊಟ್ಟು ಕಡಿಮೆ ಅಂತಂದ್ರು ಒಂದ್ 5 ಫಿಲ್ಟರ್ ನೀರು ನಾನು ಮಾಡಿಸಿದ ಮೇಲೆ ನನಗೈತಿ. ಯಾಕಂದ್ರೆ ನಾನ್ ಮೊದ್ಲು ಏನಕ್ಕೆ ಕೇಳ್ತಿದ್ದಿಲ್ಲ, ನನಗೆ ಫಿಲ್ಟರ್ ನೀರು ದೊಡ್ಡ ವೆಚ್ಚದಾಗ ನಾವು ಫಿಲ್ಟರ್ ನೀರು ಈಗ ಯಾವುದೇ ರೀತಿ ನೀರಿನ ಅಭಾವ ಇಲ್ಲ. ಕುಡಿಯೋ ನೀರಿಗಿಂತ ಆಲ್ಮೋಸ್ಟ್ ಅಲ್ಲೂ ಒಳ್ಳೆ ನೀರು ಯೂಸ್ ಮಾಡೋ ಬಂದೈತಿ. ಒಂದು ಫಿಲ್ಟರ್ ನೀರು ಯೂಸ್ ಮಾಡೋದು ಅದರ ಅಲ್ಲಿ ಶರಣಬಸಪ್ಪ ದೇವಸ್ಥಾನ ಅಂತ ಒಂದ್ ಫಿಲ್ಟರ್ ನೀರು ಐತಿ. ಇಲ್ಲಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಪಕ್ಕದಾಗ ಒಂದ್ ಫಿಲ್ಟರ್ ನೀರು ಐತಿ. ಒಳ್ಳೆ ನೀರು ನೀರಿನ ಈಗ ಯಾವುದೇ ರೀತಿಯಾಗಿ ಕುಡಿಯೋ ನೀರಿಗೆ ಅಭಾವ ಇಲ್ಲ, ಮತ್ತೆ ಬಳಸೋ ನೀರಿಗೆ ಕೂಡ ಅಭಾವ ಇಲ್ಲ. ಎಸ್ ಸರ್. ಸರ್ ಈಗ ಇಲ್ಲಿ ವಿದ್ಯುತ್ ವ್ಯವಸ್ಥೆ ಯಾವ ರೀತಿ ಸರ್? ತಮ್ಮ ಗ್ರಾಮ ಪಂಚಾಯತ್ ಹೈಮ್ಯಾಸ್ ಏನಾದ್ರು ಅಳವಡಿಕೆ ಮಾಡಿದ್ದಾರೆ ಸರ್ ಇಲ್ಲಿ? ಇಲ್ಲ ಸರ್, ನಮ್ಮಲ್ಲೇ ಇಲ್ಲೇ ನಮ್ಮ ಬೋಡಿ ಗ್ರಾಮ ಪಂಚಾಯತ್ ಜಸ್ಟ್ 3 ಕಿಲೋಮೀಟರ್ 33 ಲೈನ್ ಸ್ಟೇಷನ್ ಬೋಟಿಗೆ ಆಗದ. ಸ್ವಲ್ಪ ನಾವೇನೋ ಅಲಕ್ಷ್ಯ ಮಾಡಿದ್ರೆ ಅದೇನ ಬಂಡಿ ದೂರಕ್ಕಿಂತ ಬರ್ತಿಲ್ಲ. ಅಲ್ಲಿ ನಾವು ಸ್ವಲ್ಪ ಲ್ಯಾಂಡ್ ಕೊಡಕ್ ಸ್ವಲ್ಪ ಲೇಟ್ ಮಾಡಿದ್ವಿ. ಹಿಂಗಾಗಿ 33 ಲೆವೆಲ್ಕಿ ಸ್ಟೇಷನ್ ದೂರಕ್ಕೆ ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ಒಂದು ಸ್ಟೇಷನ್ ಇದೆ. ಎಸ್ ಸರ್. ಸರಿ ಈಗ ಅದೇ ರೀತಿಯಾಗಿ ಇಲ್ಲಿ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ತಮ್ಮ ಬೋರ್ಡ್ ಗ್ರಾಮದಲ್ಲಿ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ ಸರ್? ಒಳ್ಳೆ ಶಿಕ್ಷಣ. ನಾವು ಇಲ್ಲಿ ಆಲ್ಮೋಸ್ಟ್ ನಾವ್ ಹೇಳಕಾಲಿ ಯಾರಿಗೆ ಅಷ್ಟೇ ಇರ್ಬೇಕಿಲ್ಲ, ಒಳ್ಳೆ ಫಲಿತಾಂಶ. ಹೈಸ್ಕೂಲ್ ಕಾಲೇಜು ಒಳ್ಳೆ ಫಲಿತಾಂಶ. ಸೆಕೆಂಡ್ PUC ಎಜುಕೇಶನ್ ಒಂದೈತಿ, ಆರ್ಟ್ಸ್ ಎಜುಕೇಶನ್ 2. ಒಳ್ಳೆ ಎಲ್ಲ ಪ್ರಥಮ ಸ್ಥಾನದಾಗ ಅದ್ರಿ. ಸ್ವಲ್ಪ ಏನಪ್ಪಾ ಎಜುಕೇಶನ್ ಯಾರು ಗಮನ ಕೊಟ್ಟು ಓದ್ಯಾರ ಎಲ್ಲ ಹುಡುಗರು ರಿಸಲ್ಟ್ 120ರಾಗ ಸುಮಾರು ಕಡಿಮೆ ಅಂದ್ರೆ 100 ಎಷ್ಟಾಗ್ಯಾವ ರಿಸಲ್ಟ್ ಎಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್. ಹಿಂದಿಂದಾಗ 625 624 ಅಂತ ಪಡೆದಂತ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಗ್ರಾಮದಲ್ಲಿ. ನಮ್ಮ ಗ್ರಾಮದಾಗ. ಸರಿ ಸರ್. ಮತ್ತೆ ಅದೇ ರೀತಿ ಅಂಗನವಾಡಿ ಇರ್ಬೋದು ಸರ್? ಅಂಗನವಾಡಿ ಅಲ್ಲಿ ಮಕ್ಕಳು, ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಯಾವ ರೀತಿ ಸರ್ ಅಂಗನವಾಡಿ? ಅವ್ರ ಅದಕ್ಕೆ ಏನೋ ಅದಾರ ಇಲ್ಲಿ 2 ಅಂಗನವಾಡಿ ಬರ್ತಾವ, ಕರಿತಾರ. ನಾವು ಆಗಾಗ ನೋಡ್ತಿರ್ತೀವಿ, ಒಳ್ಳೆ ಫುಡ್ ಗಿಟ್ಟು ಒಳ್ಳೆ ಚಲೋ ಕೊಡ್ತಾರೆ. ಹಂಗೇನ್ ಅಂತವಕ್ಕೆಲ್ಲ ಬೇರೆ ಅವಕಾಶ ಮಾಡ್ತಾರೆ. ಯಾವ್ದಾರ ತರನಾಗಿ ಮಕ್ಕಳಿಗೆ ತೊಂದರೆ ಆಗುವಂತ ಕೆಲಸ ಇಲ್ಲ. ಅವ್ರ ಏನಂತಾರ ಅದಕ್ಕೆ ನಾವು ಫಸ್ಟ್ ಸ್ಪಂದನೆ ಕೊಡೋದ ಸ್ಕೂಲ್ಗೆ, ಎಜುಕೇಶನ್. ಅಂಗನವಾಡಿ ಬಂತು, ಸ್ಕೂಲ್ ಆಯ್ತು. ಈಗ ಪ್ರೈಮರಿ ಒಳಗ ಸ್ವಲ್ಪ ಏನೋ ಮಣ್ಣು ಒಂದು 4 ವರ್ಷ ಒಂದು ಟೈಲೆಟ್ ಮಾಡಿದ್ವಿ ಪಂಚಾಯತಿದ. ಏನೋ ಅಸ್ವಸ್ಥ ಆಗೈತಂದ್ರೆ ಆಯ್ತು, ಅದ್ರಿಂದ 14 ಗಂಟೆ ಹಣ ಇಂದ ಬಂದು ಚಂದ್ರಿಲ್ಲ. ಮೊದ್ಲು ಅದಕ್ಕೆ ಸಿಸಿ ಹಾಕ್ಬಿಡವಂತೆ, ಮ್ಯಾಲ ಸಿಸಿ ಹಾಕ್ಬಿಟ್ಟಿವಿ. ಸಿಸಿ ಕ್ಯಾಮ್ರಾ ಕೇಳಿದ್ರೆ ಸಿಸಿ ಕ್ಯಾಮ್ರಾ ಕುಂತ್ಬಿಟ್ಟಿವಿ. ಗ್ರಾಮ ಪಂಚಾಯತಿ ಇವ್ರು ಅನುದಾನದಾಗ ಬಂದಿದ್ದು ಸೆಕೆಂಡ್ ಬಂದ್ರೆ ಮಾಡ್ಕೊಡೋದ್ ಜೊತೆ ಈ ಮೊದ್ಲು ಹಾಕ್ಬಿಡಿ ಅಂತೇಳಿ ಸಂಬಂಧಪಟ್ಟಂತ ಇವ್ರಿಗೆ ಹೇಳಿ ಅಧಿಕಾರಿಗಳು. ಸರಿ ಇವಾಗ ತಾವ್ ಹೇಳ್ತಾ ಇದ್ರಿ ಎಜುಕೇಶನ್ ಪರ್ಪಸ್ ಯಾವ ರೀತಿ ಕೆಲಸಗಳನ್ನ ಮಾಡಿದ್ದೀರಿ ಅಂತ ಹೇಳಿದ್ರಿ ಸರ್. ಅದೇ ರೀತಿಯಾಗಿ ಸರ್ ಈಗ ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಸರ್. ಈಗ ತಮ್ಮ ಕಾಂಗ್ರೆಸ್ ಪಕ್ಷದಿಂದ 2.5 ವರ್ಷದಿಂದ 3 ವರ್ಷ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಸರ್. ಈಗ ಈ ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸರ್. ಸರ್ ಈ ಗ್ಯಾರಂಟಿಯಿಂದ ಜನರಿಗೆ ಯಾವ ತರ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಅದ್ರ ಬಗ್ಗೆ ಯಾರು ಮಾತಿಲ್ಲ. 100% ಜನಕ್ಕೆ ಒಳ್ಳೆ ಅವಕಾಶ ಅದು ಕೊಟ್ಟಿಲ್ಲ. ರಾಜಮಟ್ಟದಾಗ ಮಾತಾಡೋದೇನು ಬೇಡ. ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತ 2,000 ರೂಪಾಯಿ ಕೊಟ್ಟಿದ್ದು ವೆಲ್. ಈ ಕರೆಂಟ್ ಬಿಲ್ ಉಚಿತ, ಕರೆಂಟ್ ಬಿಲ್ ಕಟ್ ಮಾಡ್ತಾರ, ಬಿಲ್ ಬರ್ತಿತ್ತು ಅನ್ನೋದು ಅಭಾವ ಇಲ್ಲ. ರೇಷನ್ ಫ್ರೀ, ಇನ್ನೊಂದು ಏನ್ ತೊಂದ್ರೆ ಇಲ್ಲ. ಫ್ರೀ. ನಂತರ ವಿದ್ಯಾವೇತನ, ಒಳ್ಳೆ ಡಿಗ್ರಿ ಆದಂತ ಮಕ್ಕಳಿಗೆ ವಿದ್ಯಾವೇತನ ಯುವ ನಿಧಿ ಅಂತ ಕೊಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ನಾವು ಸಿದ್ದರಾಮಯ್ಯ ಅಭಿನಂದನೆ ಅದು ಮಾಡಿದ್ ಒಳ್ಳೇದು. ಮತ್ತೆ ವಿರೋಧ ಪಕ್ಷದಾಗ ಇರ್ತಾರ, ಮಾತಾಡ್ತಾರ, ಅವೆಲ್ಲ ಕಾಮನ್. ಅದೆಲ್ಲ ನಮ್ಗೆ ಈ ಗ್ರಾಮೀಣ ಪ್ರದೇಶಕ್ಕೆ ಇದಾಗಲ್ಲ, ಕಿತ್ತಾಟಿರ್ತಾವ, ಮಾಡ್ತಾರ. ಅದನ್ನ ಮಾಡಿದ್ದು ಯೋಜನೆ ಒಳ್ಳೆ ಯೋಜನೆ. ಸರ್ ಈ ಯೋಜನೆಯಿಂದ ಸರ್ ತಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ಸರ್ ಈಗ ಜನ ತಮಗೆ ಯಾವ ರೀತಿ ಸ್ಪಂದನೆ ನೀಡ್ತಾ ಇದ್ದಾರೆ ಸರ್ ಈ ಯೋಜನೆಯಿಂದ? ಹಂಗೇನಿಲ್ಲ ನಮ್ಗೆ. ಈ ಪಕ್ಷದಾಗ ಇದ್ರು ಆದ್ರೆ ಇಲ್ಲೇ ಒಂದು ಬಂಡಿ ಒಳಗ ಒಂದು ಕಾರ್ಯಕ್ರಮ ಪಂಚಾಯತಿ ಉದ್ಘಾಟನೆ ನಮ್ಮದು ಆಗ್ಬೇಕು. ಇವ್ರ ಫೀಲ್ಡ್ನಾಗ ಮಾಡ್ಬೇಕು ಅಂತ ಮಾಡೈತ್ರಿ. ಎಲ್ಲ ಸ್ವಲ್ಪ ಕೆಲಸ ಐತಿ. ಫೀಲ್ಡ್ ಬೇಕಾದಾಗ ನಾವು ಆ ಗ್ರಾಮ ಪಂಚಾಯತಿ ಓಪನ್ ಮಾಡ್ತೀವಿ.
ಎಸ್ ಎಸ್ ಇನ್ನು 3 ತಿಂಗಳು ಇದೆ ಬಾಕಿ. ಆ 3 ತಿಂಗಳೊಳಗೆ ಮಾಡೋದು. ಏನಿಲ್ರಿ ಈಗ ಓಕೆ ಕಾಂಕ್ರೀಟ್ ಹಾಕೋದು ಸುಣ್ಣ ಬಣ್ಣ ಮಾಡೋದು ಅಷ್ಟೇ ಮತ್ತೆ. ಎಸ್ ಸರ್, ಸರಿ ಸರ್. ಸರ್ ಈಗ ಕೊನೆಯದಾಗಿ ಸರ್, ಈಗ ಮತ್ತೆ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬಂತು. ಇವತ್ತೊಂದು ಅಕ್ಟೋಬರ್ 31ಕ್ಕೆ ತಮ್ಮದು ಅವಧಿ ಮುಗಿತು. ನವೆಂಬರ್ ಮತ್ತು ಡಿಸೆಂಬರ್ಗೆ ಚುನಾವಣೆ ಬಂತು. ಸರ್, ಈ ಚುನಾವಣೆಯಲ್ಲಿ ತಾವಾಗಿರ್ಬೋದು ಅಥವಾ ತಮ್ಮ ಧರ್ಮ ಪತ್ನಿಯವರಾಗಿರ್ಬೋದು ಮತ್ತೆ ಚುನಾವಣೆಯಲ್ಲಿ ನಿಲ್ಲುವಂತ ಅಪೇಕ್ಷೆ ಇದೆ ಸರ್ ತಮ್ದು? ನಾವು ಈಗ ನಾನ್ ನಿಂದಿರ್ಬೇಕಾದ್ರೂ ಜನ ನಿಂದ್ರಿಸಿಂದ ನಿಂತೀನಿ ನಾನು. ಓಕೆ. ಯಾರು ಬೇಡ, ನೀವು ನಿಂದ್ರೆ ನಿಮ್ನ ಎಲೆಕ್ಟ್ ಮಾಡೋ ಜವಾಬ್ದಾರಿ ನಮ್ದೈತಿ, ನಿಮ್ ಮನೆಗಾರ ಅಂತ ಹೇಳಿದ್ಮೇಲೆ ನಾ ಇಲೆಕ್ಷನ್ ನಿಂತೀನಿ. ಮೊನ್ನೆ ಆದ್ರೂ ಅವ್ರು ನಿಂತ್ಬೇಕಾದ್ರೂ ನಿಮ್ಗ್ ಬ್ಯಾಸರ ಅದ, ನೀವ್ ಮನೆಗ್ ಕುಂದ್ರಿ, ನಾವ್ ಅವ್ರನ್ನ ಎಲೆಕ್ಟ್ ಮಾಡ್ಕೊಂಡ್ ಜನ ಆಯ್ಕೆ ಮಾಡ್ಕೊಂಡ್ ಬರ್ತೀವಿ, ನಿಮ್ಗೆ ಏನು ತೊಂದಿಲ್ಲ ಅಂದಿಂದನ ನಾವ್ ಎಲೆಕ್ಟೆಡ್ ಆಗಿ ಸ್ಪರ್ಧೆ ಮಾಡಿದ್ವಿ. ಈಗನು ಜನ ಬಗ್ಸಿದ್ರ ನಾವು ಬೇಡ, ಇನ್ನೊಂದ್ಸಲ ಯಾರು ಬಗೆಹರ್ ಮಾಡೋಣ. ಓಕೆ, ಇಲ್ಲ ನೀವೇ ಬರ್ಬೇಕಪ್ಪ ಅಂತಂದ್ರೆ ನಮ್ಮ ಧರ್ಮಪತ್ನಿ ನಾವಾತು ಜನಸೇವೆ ಮಾಡಕ್ ನಾವು ಜನರ ಅಭಿಪ್ರಾಯ, ಜನರ ನಿಮಗೆ ನಾವು ಓಟ್ ಹಾಕಿ ಗೆಲ್ಸ ನಿಂದ್ರಂತ ನಾವು ನಿಂದ್ರೋಗಿ ತಾವು ನಿಂದಿರ್ತಾ ಇದ್ದೀರಿ. ಬೇಡಪ್ಪ ಇದೊಂದ್ಸಲ ಇವ್ರು ಮಾಡೋಂತ ಬುದ್ಧಿಸಿರಂದ್ರ ಅವ್ರನ್ನ ಕೆಲಸ ಮಾಡೋ ಜವಾಬ್ದಾರಿ ನಮ್ದು. ಸರಿ ಸರ್. ಸರಿ, ಕೊನೆಯದಾಗಿ ಸರ್, ಈಗ ತಮ್ಮನ್ನ ಆಯ್ಕೆ ಮಾಡಿಕೊಟ್ಟಂತ ಜನರಿಗೆ ಈಗ 5 ವರ್ಷ ತಮಗೆ ಆಡಳಿತ ಕೊಟ್ಟು ತಮ್ಮನ್ನ ಚುನಾಯಿತ ಪ್ರತಿನಿಧಿಯಾಗಿ ತಮ್ಮ ಧರ್ಮ ಪತ್ನಿಯವರನ್ನ ಆಯ್ಕೆ ಮಾಡಿದ್ರು ಸರ್. ಆ ಆಯ್ಕೆ ಮಾಡಿರುವಂತ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ಕೊನೆಯದಾಗಿ ನಮ್ಮ ಚಾನಲ್ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಈಗ ಕಾಂಗ್ರೆಸ್ ಬೆಂಬಲವಾಗಿ ಅಭ್ಯರ್ಥಿ ಆಗಿರುವಂತವ್ರು ನಾವು ಈಗೇನಪ್ಪ ಈಗ ಪಕ್ಷದ ಹಿತದೃಷ್ಟಿಯಿಂದ ಈಗ ನಮ್ಮ ಗ್ರಾಮದ ಒಂದು ಹಿತದೃಷ್ಟಿಯಿಂದ ಈ ಪಕ್ಷಕ್ಕೆ ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂತ ಎಲ್ಲಾ ಜನರಿಗೆ ಒಳ್ಳೇದಾಗೈತಿ. ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಕರೆಕ್ಟ್ ಆಗಿ ನಾವು ಯೂಟಿಲೈಸ್ ಮಾಡ್ಕೊಂಡಿವಿ, ಕೆಲಸ ಕಾರ್ಯಗಳು ಮಾಡೀವಿ. ಈಗಿರ್ತಕ್ಕಂಥ ಶಾಸಕರು ಅಗದಿ ಅಗದಿ ಪರಿಚಯ ಇದ್ದರು, ನಮಗ್ ಬೇಕಾದವರು. ನಾವ್ ಹೇಳಿದ ಕೆಲಸ ಇಲ್ಲ ಅಂತ ಅಂದಿಲ್ಲ ಇನ್ನುವರೆಗೆ ಅಗದಿ ನಮಗ. ಹಿಂಗಾಗಿ ನಾನು ಈಗ ಒಳ್ಳೆ ಒಂದು ಅವಕಾಶ ಸರ್ಕಾರದಿಂದ ಆತು, ಈಗ ಗ್ರಾಮ ಪಂಚಾಯತ್ ಆತು, ಒಳ್ಳೆ ನಾನು ಈಗ ನಮ್ ಧರ್ಮಪತ್ನಿ ಆಯ್ಕೆ ಆಗಿ ಈಗ ಇನ್ನ 3-4 ತಿಂಗಳ ಪೀಡ್ ಮುಗಿತಂದ್ರೂ ಒಳ್ಳೆ ಜನ ಕರಿಬೇಕು. ಆ ಟೈಪ್ ನಾವು ಇಟ್ಕೊಂಡಿದ್ದು ಒಂದು ರಾಜ್ಯಕ್ಕೆ ನಾನು ಈ ಸಂದೇಶ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ, ತಮ್ಮ ರಾಜಕೀಯ ಜೀವನವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ